ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ಏನು ಅಪ್ಡೇಟ್ ಬಂದ ಬಿಗ್ ಅಪ್ಡೇಟ್ ಏನಂದ್ರೆ ಇಂಡಿಯಾ ಟೀಮ್ ಇದ್ದು T20 ಸೀರೀಸ್ ಏನು ಜಿಂಬಾಬ್ವೆದವ್ರ ಬಂದೈತೆ. ಸೊ ಆ T20 ಸೀರೀಸ್ಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಆಗೈತಿ. ಅದ್ರ ಹೆವಿ ಅಂದ್ರೆ ಹೆವಿ ಸರ್ಪ್ರೈಸ್ ಮತ್ತೇನು ಶಾಕಿಂಗ್ ಅಪ್ಡೇಟ್ಸ್ ಎಲ್ಲ ಅದಾವು. ಅದಂತೂ ಬಿಟ್ಟು RCB ಅವ್ರಿಗಂತೂ ಏನು ಹೊಸದಿಲ್ಲ. ಈ ಸಲ RCB ಪ್ಲೇಯರ್ಸ್ ಯಾರು ಇಲ್ಲ, ಅದು ಗೊತ್ತೈತಿ. ನಮಗೆ ಗೊತ್ತೈತಿ, ನಿಮ್ಗೆ ಗೊತ್ತೈತಿ. GG RCB ಪ್ಲೇಯರ್ಸ್ GGಗೆ ಏನೈತಿ ನಿಮ್ಗೆ ಗೊತ್ತೈತಿ, ನಮ್ಗೆ ಗೊತ್ತೈತಿ. ಯಾರು ಸಲ ಇಲ್ಲ. ಸೊ ಸ್ಕ್ವಾಡ್ನಾಗ ಬ್ರೇಕಿಂಗ್ ಏನು, ಶಾಕಿಂಗ್ ಏನು, ಗುಡ್ ನ್ಯೂಸ್ ಏನು ಎಲ್ಲ ವಿಡಿಯೋ ಫುಲ್ ದುಕಾನಕ್ಕೆ ವಿಡಿಯೋ ಕೊಂಡೆ ನೋಡ್ರಿ. ಹಂಗೆ ಬಿಟ್ಕೊಂಡು ಲೈಕ್ ಮಾಡಿರಿ. ಎಸ್, ಈಗ ಇಂಗ್ಲೆಂಡ್ ಸೀರೀಸ್ನ ಇನ್ನೇನು ಒಂದೇನು ಪೂರಾ ಸೀರೀಸ್ ಹುಲ್ಲು ಹಂತದಾಗದಾರ ಈ ಟೀಮ್ ಇಂಡಿಯಾ. ಅಂದ್ರೆ ಏನು ಇನ್ನೊಂದು ಗೆಲ್ತಾರೆ, ಬೌನ್ಸ್ ಬ್ಯಾಕ್ ಇನ್ನೊಂದು ಮೂರು ಗೆದ್ರೆ ಬರ್ತೈತೆ. ಸೊ ಅದಾಗಲಿ. ಈಗ ಜಿಂಬಾಬ್ವೆ ಸೀರೀಸ್ ಬೋದು ಇದಾಗಿಂದ ಜಿಂಬಾಬ್ವೆ ಜೋಡಿ T20 ಸೀರೀಸ್ ಐತಿ. ಸೊ ಅದಕ್ಕೆ ಐತಿ ಟೀಮ್ ಅನೌನ್ಸ್ಮೆಂಟ್ ಮಾಡೋರು ಟೀಮ್ ಇಂಡಿಯಾದವರು. ಒಂದು ಶಾಕಿಂಗ್ ಏನು ಗೊತ್ತಾನ, ಇದು 2026 ಮಾರ್ಚ್ ತಕ ಸಂಜು ಸ್ಯಾಮ್ಸ್ ಯಾರು ಸೂರ್ಯಕುಮಾರ್ ಯಾದವ ನಮ್ಮ ಟೀಮ್ ಇಂಡಿಯಾ ಕ್ಯಾಪ್ಟನ್, ವರ್ಲ್ಡ್ ಕಪ್ ಗೆಲ್ಲಿಸಿದ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ನ ಗೆಲ್ಲಿಸಿಕೊಟ್ಟ ಪ್ಲೇಯರ್ ಆಫ್ ದಿ ಮ್ಯಾಚ್ ಸಂಜು ಸ್ಯಾಮ್ಸನ್. ಸೊ ಇಂಥ ಪ್ಲೇಯರ್ನ ಕಡಿಗೆ ಬಂದು ಟೀಮ್ ಇಂಡಿಯಾದಾಗ ಇರ್ಲಾರ್ದಂಗೆ ಆತು. ಸೊ ಇಟ್ ಈಸ್ ಒನ್ ಮ್ಯಾಟರ್ ಆಫ್ ಟೈಮ್. ಏನಿಲ್ಲ, ಸಂಜು ಸ್ಯಾಮ್ಸನ್ ಅವ್ರು ಸ್ವಲ್ಪ ಲಯ ತಪ್ಪಿದ್ರು, ಬಂದ ಐರ್ಲೆಂಡ್ ಸೀರೀಸ್ ಇಂಗ್ಲೆಂಡ್ ಸೀರೀಸ್ ಸ್ವಲ್ಪ ಹಾದಿ ತಪ್ಪಿದ್ರು. ಪೂರಾ T20 ಕೆರಿಯರ್ ಅಂದ್ರೆ T20 ಕೆರಿಯರ್ ಮುಗುದಿಲ್ಲ, T20 ಟೀಮ್ನಿಂದ ಹೊರ ಇಟ್ಟ. ಜಿ ಇದ್ದಾಗ ಬರೀ ಇಟ್ಟಬೇಕು, ಜಿ ಇಟ್ಟಬೇಕು, ಗಂಭೀರ್ ಇಟ್ಟಬೇಕು, ಬೇಕಾಗಿಲ್ಲ ಇಟ್ಟಬೇಕ. 4 ಮ್ಯಾಚ್ ಡಕ್ ಕೊಡ, 4 ಮ್ಯಾಚ್ 1-2 ಡಕ್ಕದ್ ಒಗದಿರ್ತಕ್ಕ ಸೀದಾ ಹೊರಗೆ. ಅಲ್ಲಾಗರು ಏನು ಮಾತಾಡಿದ್ದು, ನಾವು ಪ್ಲೇಯರ್ಸ್ಗಳು ಬ್ಯಾಕ್ ಕೊಡೋದು, ಸೆಕ್ಯೂರಿಟಿ ಕೊಡ್ಬೇಕತ್ತೀವಿ, ಪೊಸಿಷನ್ ಕೊಡ್ಬೇಕತ್ತೀವಿ ಅನ್ನೋದು ಜಿಂಬಾಬ್ವೆ ಸೀರೀಸ್ ತೆಗೆದೋಗದಾರ. ಕ್ರೇಜಿ. ಇವ್ರ ನಗು ಬರಲಾರ ನನಗೆ. ಓಕೆ, ಏನೇನಂತ ಹೇಳ್ಬಿಡು ಸ್ಕ್ವಾಡ್ ಹೆಂಗೈತೆ ಅಂದ್ರೆ, ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿದ್ದಂಗೆ ಅವ್ರನ್ನೇನು ಚೇಂಜ್ ಮಾಡಂಗಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿತ್ತು ಅವರು ಕ್ಯಾಪ್ಟನ್ ಆದರು. ಸೊ ಅವ್ರ ಏನೈತಿ ವೈಭವ್ ಸೂರ್ಯವಂಶಿ ಒಂಥರ RR ಟೀಮ್ ಇದ್ದಂಗೆ ಐತಿ ನೋಡ್ರಿ. ರಾಜಸ್ಥಾನ್ ಟೀಮ್ನಾಗ ಹಂಗೆ ಆತ. ಏನಂದ್ರ ಫಸ್ಟ್ ಯಾರು ಸಂಜು ಸ್ಯಾಮ್ಸನ್ ಇದ್ರ, ಸಂಜು ಸ್ಯಾಮ್ಸನ್ ಐತಿ. ಅದರ್ಥ ಯಾರೋ ವೈಭವ್ ಸೂರ್ಯವಂಶಿ ಬಂದ್ರೆ, ವೈಭವ್ ಸೂರ್ಯವಂಶಿ ಬಂದಿದ್ದೆ ನೆಕ್ಸ್ಟ್ ಆಪ್ಷನ್ ಅಂದ್ರೆ 2026 ಆಪ್ಷನ್ದಾಗ ಸಂಜು ಸ್ಯಾಮ್ಸನ್ ಬಿಟ್ರೆ RRದವ್ರು. ಸೊ ಅದೇ ಥರ ಇಂಡಿಯಾ ಟೀಮಿನ ಆಗೈತಿ. ಸಂಜು ಸ್ಯಾಮ್ಸನ್ ಆಡ್ಲಿದ್ರು, ಸಂಜು ಸ್ಯಾಮ್ಸನ್ ಏನು ಚಲೋ ಆಡ್ಲಿತ್ತು ವೈಭವ್ ಸೂರ್ಯವಂಶಿ ಅಂತಂದ್ರು. ವೈಭವ್ ಸೂರ್ಯವಂಶಿ ಅನ್ಕೊಳ್ಳಿ ಸಂಜು ಸ್ಯಾಮ್ಸನ್ ಇಂಡಿಯಾ ಟೀಮ್ ಬಿಟ್ಟು ಹೊರಗೆ ಹೋದ್ರು. ಸೊ ಸೇಮ್ RR ಗತಿನ ಐತಿ ಇಲ್ಲಿ ಸಿಚುವೇಶನ್. ಇನ್ನೊಬ್ರು ಏನಂದ್ರೆ ಅಭಿಷೇಕ್ ಶರ್ಮಾ ಫಿಕ್ಸ್ ಇರತ್ತಾರೆ. ಯಾವ ಟೀಮ್ ಆಗಿದ್ರು ಸಖತ್ತು. ಇನ್ನು ತಿಲಕ್ ವರ್ಮ ವೈಸ್ ಕ್ಯಾಪ್ಟನ್. ಇಷ್ಟೆಲ್ಲ ಆದ್ಮೇಲೆ ವೈಸ್ ಕ್ಯಾಪ್ಟನ್ಸಿ ಕೊಡ್ತೀರಂದ್ರೆ ಏನು ಯೋಚನೆ ಮಾಡತ್ತಾರೆ ನನಗಂತೂ ಗೊತ್ತಿಲ್ಲ. BCCI ಆದವರು ಆರ್ಟ್ಸ್ ಆಫ್ BCCI ಆದವ್ರಿಗೆ. ಇಷ್ಟು ಖರಾಬಾಗಿ ಅಂದ್ರೆ T20 ಒಳಗೆ ಮಾನ್ಯ ಒಂದು ಇನ್ನಿಂಗ್ಸ್ ಆಡಿದ್ರು ಬಿಡ್ತಾರೆ. ಇಟ್ಟು ಸ್ಲೋ ಆಡ್ರು ಟೀಮ್ನ ಇಟ್ಕೊಂಡಾರ, ಶಾಕಿಂಗ್. ಇನ್ನು ಇಶಾಂಕ್ ಕಿಶನ್ ಅದಾರು, ಓಕೆ ಓರ್ತವ್ರು ಬೇಕಾ ಚಲೋ ಆಡ್ತಾರೋ. T20 ಹೆಂಗೆ ಆಡ್ತಾರೋ. ಇನ್ನು ಶಿವಮ್ ದುಬೆ ಅಗೇನ್ ಸೂಪರ್ ಪ್ಲೇಯರ. ಶ್ರೇಯಾಸ್ ಶೆಟ್ಗೆ ನಮ್ಮ ಇಂಡಿಯಾ ಟೀಮ್ ಫ್ಯೂಚರ್ ಕಡೆ ನೋಡ್ಲಾರ ಹೆಂಗೆ ಮಾಡಿ. ಶ್ರೇಯಾಸ್ ಶೆಟ್ಗೆ ಅದಾರು ಮತ್ತು ರಿಂಕು ಸಿಂಗ್ ಕಂಬ್ಯಾಕ್. ಹಂಗೆ ನೋಡ್ರಿ ರಿಂಕು ಸಿಂಗ್ ಆಡ್ಯಾರ ಈ IPLದಾಗ ಅಕಟೌಟ್ ಆಡ್ಯಾರು. ಒಂದು ಲೆವೆಲ್ ಚಲೋ ಪಿಕ್ ಅಂತ ಹೇಳ್ಬೇಕು. ಹರ್ಷ್ ದುಬೆ IPLದಾಗ ಅಷ್ಟೇನು ಹೆವಿ ಇಂಪ್ರೆಸಿವ್ ಆಗಿ ಆಡಿಲ್ಲ. ಸೊ ಅಂದ್ರೆ ಕರ್ಕೊಂಡ್ರೆ ಇಂಡಿಯಾ ಟೀಮ್ T20 ಟೀಮ್ನಾಗ ವರುಣ್ ಚಕ್ರವರ್ತಿ ಪಿಚ್ ಜಾಗ ಐತಿ. ಪ್ರಿನ್ಸ್ ಯಾದವ ಇವ್ರು ಇರ್ತಾರೆ. ಎಷ್ಟು ಹಾಕುರ ಜಿಂಬಾಬ್ವೆದವ್ರ ಮೇಲೆ ಐತಿ. ಸೊ ಅದಕ್ಕೆ ಟ್ರೈ ಮಾಡತ್ತಾರಲ್ಲ ಅಶೋಕ್ ಶರ್ಮಾ. ಜಿಂಬಾಬ್ವೆದವ್ರ ಮೇಲೆ ಐತನ. ಇಂಡಿಯಾ ಬಿ ಟೀಮ್ ಒಳಗೆ ಇಂಡಿಯಾ A ಟೀಮ್ ಒಳಗೆ ಮಿಕ್ಸ್ ಮಾಡ್ಯಾರ. ನನಗೆ ಗೊತ್ತಾಯ್ತು. ಬಾಲಿಂಗ್ ನೋಡ್ರಿ, ಮಯಾಂಕ್ ಯಾದವ, ಅಶೋಕ್ ಶರ್ಮಾ, ಎಷ್ಟು ಹಾಕುರ, ಪ್ರಿನ್ಸ್ ಯಾದವ 4 ಮಂದಿ ಫಾಸ್ಟ್ ಬೌಲರ್. ವರುಣ್ ಚಕ್ರವರ್ತಿ, ಹರ್ಷ್ ದುಬೆ ಇಬ್ರು ಸ್ಪಿನ್ನರ್. ಮತ್ತು ಶ್ರೇಯಾಸ್ ಶೆಟ್ಗೆ ಐತಿ, ಅವರು ಸ್ಪಿನ್ನೇ ಮಾಡಂಗೆ ಕಾಣಿಸ್ತಾರ. ಟೋಟಲ್ ನಮ್ಗೆ ಇಲ್ಲಿ ಒಬ್ಬರ ಮೇನ್ ಸ್ಪಿನ್ನರ್, ಇಬ್ರು ಮೇನ್ ಸ್ಪಿನ್ನರ್ ತಿಕ್ಕೋರು ನೀವು. ಹರ್ಷ್ ದುಬೆ ಅವರು ಮೇನ್ ಸ್ಪಿನ್ನರ್ ಇರ್ತಾವಂತ್ರ. ವರುಣ್ ಚಕ್ರವರ್ತಿ ಹರ್ಷ್ ದುಬೆ ನಿಮ್ಗೆ ಮೇನ್ ಸ್ಪಿನ್ನರ್ ಅದ. 4 ಮಂದಿ ಫಾಸ್ಟ್ ಬೌಲರ್ಸ್ ಅದಾರ. ಪ್ರಿನ್ಸ್ ಯಾದವ್ ಎಷ್ಟು ಹಾಕುರ, ಅಶೋಕ್ ಶರ್ಮಾ, ಮಯಾಂಕ್ ಯಾದವ್ ಅದ್ರೊಳಗೆ ಇಬ್ಬರನ್ನ ದಾನಕ್ಕೆ ಹೋಗೋದಂಗೆ ಹೋಗಿತಾರೆ. ಎಷ್ಟು ಯಾರು ಮಯಾಂಕ್ ಯಾದವ್, ಅಶೋಕ್ ಶರ್ಮಾ ನಿಮ್ಗೆ ಗೊತ್ತಿದ್ದಂಗೆ ಕೆಟ್ಟ ಸ್ಪೀಡ್ಗಾರ. ಗಂಭೀರನ ಎಲ್ಲಿ ಏನು ಯೋಚನೆ ಮಾಡ್ತಾನೆ ಅಪ್ಪ ದೇವರು. ಏನು ಇಂಡಿಯಾ ಫ್ಯೂಚರ್ ಟೀಮ್ ಇಂಡಿಯಾ ಪಕ್ಕ ಟ್ರಾನ್ಸಿಷನ್ ಪೇಸ್ನ ಐತಿ ನಮ್ಮ ಟೀಮ್ ಇಂಡಿಯಾ. ಕರೆ ಟ್ರಾನ್ಸಿಷನ್ ಭಾಳ ಆಗ್ತದೆ. ಈ ಪರಿ ಮಂದಿನ ತೆಗೆದೋಗಿರತ್ತಾರ. ಸೊ ಇಲ್ಲಿ ಏನು ಜಿಂಬಾಬ್ವೆದವ್ರ ಮೇಲೆ ಐತೆ, ಭಾಳ ತಲೆ ಕೆಡಿಸ್ಕೊ ಅವಶ್ಯಕತೆ ಇಲ್ಲ. ಅದಕ್ಕೆ ಗಂಭೀರನ ಏನು ಅನ್ಕೊಂಡಿರೋ ಇಂಡಿಯಾ C ಟೀಮ್ ಉಳ್ಸೋನೈತಿ. ಬಾಲಿಂಗ್ ನೋಡ್ರಿ ಇವಾಗ ಒಂದು ನಮ್ಮ ಪ್ರಸಿದ್ಧ ಅಣ್ಣ ಇಲ್ಲ, ಮತ್ತೇನು RCB ಸಿಂಗ್, ಇದಕ್ಕೆ RCB ಸಿಂಗ್ ಇಲ್ಲ. ಎಲ್ಲಿ ಇದಕ್ಕೆ RCB ಸಿಂಗ್ ಇಲ್ಲ ಮತ್ತು ರಾಣಾ ಆರ್ಮಿ ಇಲ್ಲ. RCB ಸಿಂಗ್ ಇಲ್ಲ, ರಾಣಾ ಆರ್ಮಿ ಇಲ್ಲ.
ಮತ್ತು ಪ್ರಿನ್ಸ್ ಯಾದವ್ ಅದಾರ ಬಿಡ್ರಿ, ಇವ್ರದಾರು. ಇದೇನಾಯ್ತು ಒಂಥರ ಇಂಡಿಯಾ ಸಿ ಟೀಮ್ ಇದ್ದಂಗೆ. ಇಂಡಿಯಾ ಸಿ ಟೀಮ್ನ ಎ ಟೀಮ್ ಒಳಗೆ ಮಿಕ್ಸ್ ಮಾಡಿ ಜಿಂಬಾಬ್ವೆದಾಗ ಕಳಿಸ್ಲತ್ತಾರ. ಸೇಮ್ ಕ್ಯಾಪ್ಟನ್ ವೈಭವ್ ಸೂರ್ಯವಂಶಿ ಇದು ಹೇಳ ಇಂಡಿಯಾ ಮೇನ್ ಟೀಮ್ನಾಗ ಇದ್ದವ್ರ ಯಾರ್ದಾರ ಅಂದ್ರೆ ಶ್ರೇಯಸ್ ಅಯ್ಯರ್ದಾರು, ವೈಭವ್ ಸೂರ್ಯವಂಶಿ ಇಂಡಿಯಾ ಮೇನ್ ಟೀಮ್ನಾಗ ಇದ್ದರು. ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಇಶಾಂಕ್ ಕಿಶನ್, ಶಿವಮ್ ದುಬೆ ಮತ್ತು ವರುಣ್ ಚಕ್ರವರ್ತಿ ಮತ್ತು ಅದಾಗಿಂದ ರಿಂಕು ಸಿಂಗ. ಸೊ ಇಷ್ಟ ಟೋಟಲ್ 7 ಮಂದಿ ನೋಡು. ಈ 15 ಮೆಂಬರ್ಸ್ ಸ್ಕ್ವಾಡ್ ಒಳಗೆ 7 ಮಂದಿ ಇಂಡಿಯಾ ಮೇನ್ ಟೀಮಿಗೆ ಅಂದ್ರೆ ಇಂಡಿಯಾ ಎ ಟೀಮ್ನವ್ರದಾರ. ಅಂದ್ರೆ ಈ ಸದ್ಯಕ್ಕೆ T20 ಆಡೋ ಪ್ಲೇಯರ್ಗಳು ಅದಾರು. ರಿಂಕು ಸಿಂಗ್ನು ಒಂಥರ ಇದಕ್ಕೆ ಡೆಬ್ಯೂ ಮಾಡಿದವ್ರದ ಸ್ವತಃ ಮಂದಿ ಐತಿ. ಇವರು ಒಂಥರ ಕನ್ಸಿಡರ್ ಮಾಡ್ಬೇಕು. ಯಾಕೆ ಅದಕ್ಕೆ ಐತಿ, ಇವರೆಲ್ಲ ಇಂಡಿಯಾ ಮೇನ್ ಟೀಮಿಗೆ ಆಡಿದವರು 7 ಮಂದಿ ಅವರು. ಇನ್ನು ಉಳಿದ 8 ಮಂದಿ ಟೋಟಲ್ 15 ಮೆಂಬರ್ಸ್ ಸ್ಕ್ವಾಡ್ ಒಳಗೆ 8 ಮಂದಿ ವಾಟ ಏನಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲಾರ ತಿಳ್ಕೊಂಬಿಡ್ರಿ ನೀವು. ಮಯಾಂಕ್ ಯಾದವ್ ಆಡ್ಯಾರ ಯಾವಾಗ ಭಾಳ ವರ್ಷ ಹಿಂದೆ ಆಡ್ಯಾರ. ಯಾವುದೋ ಮೊನ್ನೆ ಬಾಂಗ್ಲಾದೇಶವ್ರ ಮೇಲೆ ಆಡ್ಯಾರ ಮಯಾಂಕ್ ಯಾದವ್. ಅವಾಗಿನ ಮಾತೊಳಗೆ ಕಂಬ್ಯಾಕ್ ಮಾಡತ್ತ. ಅಶೋಕ್ ಶರ್ಮಾ ಚಾನ್ಸ್ ಸಿಕ್ಕ್ರ ನನ್ನ ಪ್ರಕಾರ ಚಾನ್ಸ್ ಸಿಕ್ಕರೆ ಅವ್ರಿಗೆ ಐತಿ ಡೆಬ್ಯೂ ಆಕೈತಿ. ಎಷ್ಟು ಹಾಕೋ ಸೇಮ್ ಇವ್ರದ್ದು ಸಿಕ್ಕ ಚಾನ್ಸ್ಗೆ ಡೆಬ್ಯೂ ಆಕೈತಿ. ಪ್ರಿನ್ಸ್ ಯಾದವ್ ಸಖತ್ ಹೋಗಿಲ್ಲತ್ತಾರ. ಇನ್ನೊಬ್ರು ಪ್ರಭ್ಸಿಮ್ರನ್ ಸಿಂಗ್ ಬರ್ತಾರೋ, ಅವರು T20 ಕ್ಯಾಪ್ ಸಿಕ್ತಾರ, ಡೆಬ್ಯೂ ಆದಂಗೆ ಆಕೈತಿ. ಸೊ ಇದು ಏನೈತಿ, ಇಷ್ಟ ಐತಿ ಟೀಮ್ ಇಂಡಿಯಾ ಸ್ಕ್ವಾಡ್ ಏನೈತಿ ಇಷ್ಟ ಐತಿ. ಅದ್ರ ಶಾಕಿಂಗ್ ಭಾಳ ಅದ ನಂಗಾರ. ಟೋಟಲ್ ಏನಂದ್ರೆ ಒಂದು ಸಂಜು ಸ್ಯಾಮ್ಸನ್ ಇಲ್ಲ ಜಿಂಬಾಬ್ವೆ ಸಂಜು ಸ್ಯಾಮ್ಸನ್ ಏನು ಬೇಕಾಗಿಲ್ಲ, ಸಾತಾಕವು. ಈ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ ಇವರೇ ಇಬ್ರು ಓಪನಿಂಗ್ ಬಂದ್ರೆ ಗೊತ್ತಾಗತ್ತಾರ ಜಿಂಬಾಬ್ವೆದವ್ರು. ಇನ್ನೊಂದು ಮ್ಯಾಚ್ ಸಂಜು ಸ್ಯಾಮ್ಸನ್. ಈಗ ಒಂದು ಪ್ಲೇಯಿಂಗ್ ಇಲೆವನ್ ಹೇಳ್ಬಿಡ್ತೀನಿ ನೋಡ್ರಿ ಹೆಂಗಿರುತ್ತೆ ಒಂದು ಪ್ಲೇಯಿಂಗ್ ಇಲೆವನ್. ಓಪನಿಂಗ್ ಒಳಗೆ ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಬರ್ತಾರ. 3ಕ್ಕೆ ನಿಮ್ಗೆ ಇಶಾಂಕ್ ಕಿಶನ್, 4ಕ್ಕೆ ಐತಿ ಶ್ರೇಯಸ್ ಅಯ್ಯರ್ ಬರ್ತಾರ, 5ಕ್ಕೆ ಶಿವಮ್ ದುಬೆ, 6ಕ್ಕೆ ತಿಲಕ್ ವರ್ಮಾ. ಹಿಂದೆ ಹೋಗಿನಿ ತಿಲಕ್ ವರ್ಮಾನ. 7ಕ್ಕೆ ಈ ಜಾಗದ ನನ್ನ ಪ್ರಕಾರ ಈ ಜಾಗದ ಬರ್ಬೇಕು ಕಾಣಿಸ್ಲತ್ತಿದ್ದವರು. 7ಕ್ಕೆ ಹರ್ಷ್ ದುಬೆ ಬರೋಬ್ರಿ, 7ಕ್ಕೆ ರಿಂಕು ಸಿಂಗ್ ಸೂಟ್ ಹಾಕಾರ, 8ಕ್ಕೆ ಹರ್ಷ್ ದುಬೆ ಬರೋಬ್ಬರಿ ಹಾಕಾರ, 9ಕ್ಕೆ ಪ್ರಿನ್ಸ್ ಯಾದವ, 10ಕ್ಕೆ ಐತಿ ನನ್ನ ಪ್ರಕಾರ ಇದ್ರೊಳಗೆ ಎಷ್ಟು ಹಾಕೋರೆ ಅಥವಾ ಮಯಾಂಕ್ ಯಾದವ್ ಒಳಗೆ ಯಾರೊಬ್ರು ಬರ್ತಿರ್ಬೇಕು. ಇನ್ನು 11 ನಂಬರ್ ಏನೈತಿ ವರುಣ್ ಚಕ್ರವರ್ತಿ ಅವ್ರು ಬರ್ತಾರೆ. ಸೊ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವನ್ ಆಗಿರುತ್ತೆ ಜಿಂಬಾಬ್ವೆದವ್ರ ಮೇಲೆ ಬರೋ ಸೀರೀಸ್ ಒಳಗೆ. ಸೊ ಏನೈತಿ ನೆಕ್ಸ್ಟ್ ಲೆವೆಲ್ ಅನಿಸ್ಲೈತಿ. ಅಂದರೆ ಸಿ ಟೀಮ್ಗೆ ಎ ಟೀಮಿಗೆ ಮಿಕ್ಸ್ ಮಾಡಿ ಹೈಬ್ರಿಡ್ ಮಾಡಲ್ ಮಾಡ್ಯಾರ ಸಲ. ಇಂಡಿಯಾ ಟೀಮಿಗೆ ಹೈಬ್ರಿಡ್ ಮಾಡಲ್ ಮಾಡಿ ಇಂಜೆಕ್ಟ್ ಮಾಡಿ ಇಂಡಿಯಾ ಹೈಬ್ರಿಡ್ ಮಾಡಲ್ ಮಾಡ್ಯಾರ. ಸೊ ಅದಕ್ಕೆ ಐತಿ ಇದು ಒಂಥರ ಚೀಸ್ ಟೀಮ್ ಇಂಡಿಯಾ. ನೋಡು ಜಿಂಬಾಬ್ವೆದವ್ರು ಹೆಂಗೆ ಆಡ್ತಾರೆ, ಏನು ಅಲ್ಲಿ ಭಾರಿ ಆಡ್ತಾರೋ, ಏನು ಇಲ್ಲಿ ಇಂಗ್ಲೆಂಡ್ದವ್ರ ಈಗ ಐರ್ಲೆಂಡ್ದವ್ರ ಕೈ ಸೋದು ಬಂದಾಗ ಎಲ್ಲೇ ಸೋತ್ ಬರ್ತಾರೋ. ಸೋತ್ ಬಂದದ್ದು ಶ್ರೇಯಸ್ಸರ್ನ ಓಡಾಡ್ಸ್ಬಿಡ್ತಾರೆ. ಮತ್ತು ಓಡಾಡ್ಸ್ಬಿಡ್ತಾರೆ ಮತ್ತು. ಅದಕ್ಕೆ ಹೇಳಿದ್ದು ಹಂಗೇನು ಆಗಂಗಿಲ್ಲ. ನಾ ಅನ್ಕೋತೀನಿ ಅದಕ್ಕೆ ಜಿಂಬಾಬ್ವೆದವ್ರ ಮೇಲೆ ಸೋಲಂಗಿಲ್ಲ, ಗೆಲ್ತೀವಿ. ಸೊ ಇದು ಸದ್ಯಕ್ಕೇನೋ ಜಿಂಬಾಬ್ವೆದವ್ರು ಕೂಡ ಇರೋದು ಟೀಮ್ ಇಂಡಿಯಾ ಸ್ಕ್ವಾಡ ಮತ್ತು ಪ್ಲೇಯಿಂಗ್ ಎಲೆವನ್ ಹೆಂಗಿರ್ತೈತೆ. ಸೊ ನಿಮ್ಗೆ ಅನಿಸ್ತು, ನಿಮ್ದೇನು ಥಾಟ್ ಅನ್ನೋದು ವಿಡಿಯೋ ತೊಗೊಳಗೆ ಕಾಮೆಂಟ್ ಮಾಡಿರಿ. ನನ್ನ ಪ್ರಕಾರ ಡಿಸಪಾಯಿಂಟಿಂಗ್ ಏನಂದರೆ ಡೆಸ್ಪೈಟ್ IPL ವಿನ್ನಿಂಗ್ ಕ್ಯಾಪ್ಟನ್ ರಜತ್ ಪಡಿದಾರಿಲ್ಲ. ನಿಮಗೆ ಜಿಂಬಾಬ್ವೆದವ್ರ ಮೇಲೆ ಹೇಳಿ ಕೇಳಿ, ನಿಮ್ಗೆ ರಸಿಕ್ ಸಲಾಮ್ ಸಖತ್ ಬಾಲಿಂಗ್ ಹಾಕಿರು. ನಿಮ್ಗೆ ಅಶೋಕ್ ಶರ್ಮಾ ಎಷ್ಟು ಹಾಕೋರ, ಮತ್ತು ಅಶೋಕ್ ಶರ್ಮಾ ಎಷ್ಟು ಹಾಕೋರು ಮಯಾಂಕ್ ಯಾದವ್ಗಿಂತ 100% ಅದನ್ನ 100% ಇವ್ರು ಏನು ಲೆವೆಲ್ ಅಲ್ಲ, ಅವ್ರಿಗಿಂತ 1% ಹೆಚ್ಚು ಕೊಟ್ಟಾರ. ರಸಿಕ್ ಸಲಾಮ್ ಟೀಮ್ನಾಗಿಲ್ಲ, ಏನು ಕೃಣಾಲ್ ಪಾಂಡ್ಯ ಟೀಮ್ನಾಗಿಲ್ಲ, ಭುವಿ ಟೀಮ್ನಾಗಿಲ್ಲ, ಏನೆಲ್ಲ RCB ಅನ್ನೋದಕ್ಕೆ ಕಲೆಗೆ ಬೆಲೆ ಇಲ್ಲ. ಅದಕ್ಕೆ ನಮ್ಮ ಉಪೇಂದ್ರ ಅವ್ರು ಯಾವಾಗ ಯಾರ ಕಾಂತ ಕಲೆಗೆ ಬೆಲೆ ಇಲ್ಲ ಕಾಂತ ಅಂತ ಎದಕ್ಕೆ ಯಾರು ಈಗ ನಮ್ಗೆ ಗೊತ್ತಲ್ಲ ಅದು ಬಂದು. ಅಲ್ಲ ನೀವು ಎಲ್ಲಿ ಅಶೋಕ್ ಶರ್ಮಾ ಎಲ್ಲಿ ಹೋಗೋದು ಅಶೋಕ್ ಶರ್ಮಾ ಎಲ್ಲಿ ಚೋತನೆ ಆಡಿರುವ IPLದಾಗ, ಮಯಾಂಕ್ ಯಾದವ್ ಎಲ್ಲಿ ಆಡಿದ್ರೆ ಚೋತಂಗೆ ರನ್ ಬಿಡ್ಸ್ಕೊಂಡಾರ. ರಸಿಕ್ ಸಲಾಮ್ ಒಂದೇ ಚಾನ್ಸ್ ಕೊಡ್ಬೇಕಲ್ಲ, ಮರ್ತಾ ಬಿಟ್ರು ನಮ್ಮ RCB ಅವ್ರಿಗೆ ಏನೋ ಐತಿ. ಸೊ ಎಲ್ಲ ಅನ್ಲತ್ತಿರ ನಾ ಹಂಗೇನು ಇರ್ಲಾಕಿಲ್ಲ ಅನ್ಕೊಂಡು ಈಗಂದು ಪಕ್ಕ ಕ್ಲಿಯರ್ ಆಯ್ತು ನನಗೆ. ಸಿ ಟೀಮ್ನಾಗೂ ರಸಿಕ್ ಸಲಾಮ್ ಬರಂಗಿಲ್ಲ ಅಂದ್ರೆ ಏನು ಬರಲ್ಲ ಇವ್ರಿಗೆ ಗಪ್ಪ ಕೊಂಡ್ರಿ. ಸೊ ನಿಮ್ದಂತ ಕಾಮೆಂಟ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತಾಡೋಣ. ನಮಸ್ಕಾರ.